ಮಾರ್ಚ್ 25ರಂದು ಛಲವಾದಿ ಸಮುದಾಯದ ವತಿಯಿಂದ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಸಮುದಾಯದ ಜ್ಞಾನಪ್ರಕಾಶ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಛಲವಾದಿ ಮುಖಂಡ ದಾಸಪ್ಪ ಕರೆ ಕೊಟ್ಟಿದ್ದಾರೆ. ಶಿರಾ ತಾಲೂಕಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಅನ್ಯಾಯವಾಗಿದೆ ಎಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸರ್ಕಾರಗಳು ನಮ್ಮನ್ನ ಒಡೆದು ಆಳುವುದು ಬೇಡ. ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಮಾಡಲು ತಿಳಿಸಿದ್ದಾರೆ. ನಮ್ಮಲ್ಲೇ ಹೋರಾಟ ಮಾಡಿದ್ದಾರೆ ನಮ್ಮ ಸಹೋದರರು. ಅವರಿಗೂ ಅನುಕೂಲವಾಗಬೇಕು. ನಮ್ಮ ನಾಯಕರು ಉತ್ತಮ ನಿರ್ಧಾರ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಹೇಳಿದರು. ಈ ವೇಳೆ ಟಿಎನ್ ಪುಟ್ಟರಾಜು, ತರೂರು ದಾಸಣ್ಣ, ದೊಡ್ಡ ಹನುಮಂತಪ್ಪ, ಯೋಗೇಂದ್ರ ಕುಮಾರ್, ಸಂಜೀವಮೂರ್ತಿ, ಯುವರಾಜ್, ರಂಗನಾಥ್, ಕೆಕೆ ಪಾಳ್ಯ, ಹರೀಶ್, ರಂಗಸ್ವಾಮಿ, ಕಿಟ್ಟಪ್ಪ, ಅದಲೂರು ಹಾಗೂ ಶಿರಾ ತಾಲೂಕಿನ ಛಲವಾದಿ ಸಮುದಾಯದ ಬಂಧುಗಳು ಉಪಸ್ಥಿತರಿದ್ದರು. ಏನು ಈ ಸರ್ಕಾರಗಳು ನಮ್ಮನ್ನು ಒಡೆದಾಳೋದು ಬೇಡ, ನಾವೆಲ್ಲರೂ ಒಂದಾಗೇ ಇರಬೇಕು, ಆಗಲೇ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾನಾದರೂ ಹೇಳ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೊಂದು ಮಾತು ಹೇಳಿದರು, ಶಿಕ್ಷಣ, ಸಂಘಟನೆ, ಹೋರಾಟ ಇದರ ಅಡಿಯಲ್ಲಿ ನೀವೆಲ್ಲರೂ ಜೀವನ ಸಾಗಿಸಿ ಅಂತ ಹೇಳಿದರು. ಹಾಗಾಗಿ ಏನು ಈ ರಾಜ್ಯದಲ್ಲಿ ಲಾಸ್ಟ್ ಒಂದು ಜನಸಂಖ್ಯೆ ಆಯಿತೋ ಅದರ ಗಣತಿ ಆಯಿತೋ, ಆಗ ಏನು SC ಸಮುದಾಯ 1.8 ಕೋಟಿ ಇದೆ ಅಂತ ಒಂದು ಮಾಹಿತಿ ಹೊರಬಿತ್ತು. ಆವತ್ತಿನಿಂದ ಶುರುವಾಯಿತು ನಮ್ಮಲ್ಲೇ ಒಂದು ಒಳ ಜಗಳ ಹಮ್ಮಿಕೊಳ್ಳೋಕ್ಕೆ. ಆಗಲಿ ಸಂತೋಷ, ಯಾವತ್ತಿದ್ರು ಅವರು ಹೋರಾಟ ಮಾಡ್ಕೊಂಬಂದ್ರೆ, ನಮ್ಮ ಸಹೋದರ ಸಮುದಾಯದವರು ಹೋರಾಟ ಮಾಡ್ಕೊಂಬಂದರೆ ಅವ್ರಿಗೂ ನ್ಯಾಯಯುತವಾಗಿ ಸಿಗಲಿ ಸಂತೋಷ. ಅದ್ರ ಜೊತೆ ನಮ್ಮ ಛಲವಾದಿ ಸಮುದಾಯ ಏನು ಬಲಗೈ ಸಮುದಾಯ ಇದೆ ಅವ್ರಿಗೂ ಸಹ ಅನುಕೂಲ ಆಗಬೇಕು. ನಮಗೂ ನ್ಯಾಯಯುತವಾದ ಹೋರಾಟ ಮಾಡ್ತಾ ಇದ್ವಿ. ನಮಗೂ ಸಹ ಒಂದು ಒಳ ಮೀಸಲಾತಿಯ ವರ್ಗೀಕರಣದಲ್ಲಿ ನಮಗೂ ಅನ್ಯಾಯ ಆಗಬಾರ್ದು ಅಂತೇಳಿ ಏನಿವತ್ತು ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು 25 ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟ ಹಮ್ಮಿಕೊಂಡಿದ್ದಾರೆ. ಅದಕ್ಕೆಲ್ಲ ಸಹ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಪ್ರತಿ ಹೋಬಳಿಯಿಂದ ಒಂದು ಬಸ್ಗಳು, 5 ಹೋಬಳಿಯಿಂದ 5 ಬಸ್ಗಳು ನಮ್ಮ ಸಮುದಾಯದ ಯುವಕರು, ನಾಯಕರು ಎಲ್ಲರೂ ಸೇರಿ ಹೊರಟಿದ್ದೀವಿ. ಹಾಗಾಗಿ ನಮ್ಮ ಸಮುದಾಯ ಆ ಹೋರಾಟದಲ್ಲಿ ಭಾಗವಹಿಸುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಸಹೋದರ ಸಮುದಾಯ ಇರ್ಬೋದು, ನಮಗಿರ್ಬೋದು, ಅನ್ಯಾಯ ಆಗದಂಗೆ ಈ ರಾಜ್ಯದ ಏನು ಅಧಿಕಾರಿ ಚುಕ್ಕಾಣಿ ಇರ್ತಿದ್ದ ನಾಯಕರು ಅದನ್ನು ಬಗೆಹರಿಸ್ಕೊಡ್ತಾರೆ ಅಂತ ನಾವಾದರೂ ಭಾವಿಸ್ತಾ ಅದಕ್ಕೆ ಮುಂಚೂಣಿಯಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ. ಆ ಹೋರಾಟದಲ್ಲಿ ಯಶಸ್ವಿ ನಾವು ಕಾಣ್ತೇವೆ. ಯಾರಿಗೂ ಅನ್ಯಾಯ ಆಗೋದು ಬೇಡ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತಾ ಈ ಹೋರಾಟಕ್ಕೆ ಒಂದು ಶುಭ ಸಿಗಲಿ, ಒಂದು ಒಳ್ಳೆಯದಾಗಲಿ. ಈ ಏನು ಒಳ ಮೀಸಲಾತಿ ವರ್ಗೀಕರಣ ಇಲ್ಲಿಗೆ ಮುಗಿಲಿ. 27ನೇ ತಾರೀಕು ಏನು ಸಚಿವ ಸಂಪುಟ ಕರೆದಿದ್ದಾರೆ ಅವತ್ತು ಎಲ್ಲ ತೀರ್ಮಾನ ಆಗಿ ಒಂದು ಒಳ್ಳೆಯ ಬೆಳವಣಿಗೆ ಆಗಲಿ ಅಂತ ನಾನಾದರೂ ಭಾವಿಸ್ತಾ ಈ ಒಂದು ಹೋರಾಟ ಸಮಿತಿಯ ಸಭೆಯನ್ನು ಏರ್ಪಾಡು ಮಾಡಿದ್ವಿ. ಈ ಸಭೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸ್ಟೇಟ್ ಲೆವೆಲ್ ಅಧ್ಯಕ್ಷರಾದಂಥ ಜ್ಞಾನಪ್ರಕಾಶ್ ಗುರೂಜಿಯವರ ಆದೇಶದ ಮೇರೆಗೆ ಇವತ್ತು ದಿವಸ ಸಂಘಟನೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಆ ಹೋರಾಟಕ್ಕೆ ಪೂರ್ಣ ಬೆಂಬಲ ಕೊಡಬೇಕೆಂಬ ಉದ್ದೇಶದಿಂದ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಎಂಬ ಭಾವನೆಯನ್ನು ಇಟ್ಕೊಂಡು ಇವತ್ತು ದಿವಸ ನಮ್ಮ ಸರ್ಕಾರ ನಮ್ಮ ಛಲವಾದಿ ಸಮುದಾಯಕ್ಕೆ ಆಗಿರೋ ಅನ್ಯಾಯವನ್ನು ನಾವು ಸರಿಪಡಿಸಬೇಕಾಗ್ತದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿಬಿಟ್ಟು ನನ್ನ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಬಲಗೈ ಸಮುದಾಯದ ಒಕ್ಕೂಟದ ಶಿರಾ ತಾಲೂಕು ಸಮಿತಿಯಿಂದ ಇವತ್ತೊಂದು ಪೂರ್ವಭಾವಿ ಸಭೆ ಕರೆಯುವ ಉದ್ದೇಶ ಅಂದರೆ, ಇವತ್ತು 25ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಸನ್ಮಾನ್ಯ ಶ್ರೀ ಪರಮಪೂಜ್ಯ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗುತ್ತಿರುವ ಬಗ್ಗೆ ಒಂದು ಬೃಹತ್ ಮಟ್ಟದ ಒಂದು ಸಮಾವೇಶ ಆಯೋಜಿಸಿದ್ದಾರೆ. ಹಾಗಾಗಿ ತಾಲೂಕಿನಿಂದ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಒಳ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಆಗಿರೋದನ್ನು ರೋಸ್ಟರ್ ಪದ್ಧತಿಯನ್ನು ಕೈಬಿಟ್ಟು ಮತ್ತು ABCD ವರ್ಗೀಕರಣ ಮಾಡಿರ್ತಕ್ಕಂಥ ಇದನ್ನು ಸಹ ಕೈಬಿಟ್ಟು ನಮಗೆ ಸಮಾನತೆಯಿಂದ ನ್ಯಾಯ ದೊರಕಿಸಿಕೊಡ್ಬೇಕೆಂದು ಈ ಹೋರಾಟದ ಉದ್ದೇಶ ಆಗಿದೆ. ಬೇರೆ ಯಾವುದೇ ಒಂದು ಸಮುದಾಯದ ದುರುದ್ದೇಶದಿಂದ ಅಲ್ಲ, ನಮಗೆ ಸಮಾನತೆ ಬೇಕು. ಏನೈತೆ ಈಗ ರೋಸ್ಟರ್ ಪದ್ಧತಿ ಕೈಬಿಟ್ಟು ABCD ವರ್ಗೀಕರಣ ಕೈಬಿಟ್ಟು ನಮಗೆ ನಮ್ಮ ಬಲಗೈ ಸಮುದಾಯಕ್ಕೆ ನ್ಯಾಯ ಸಿಗಬೇಕೆಂದು 25ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರೋದ್ರಿಂದ ನಮ್ಮ ತಾಲೂಕು ಮತ್ತು ಹೋಬಳಿಯಿಂದ 5 ಬಸ್ ಜನಸಂಖ್ಯೆ ಹೋಗ್ತಾ ಇದೆ. ಹಾಗಾಗಿರೋದ್ರಿಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ನ್ಯಾಯಕ್ಕಾಗಿ ಸರ್ಕಾರವನ್ನು ಎಚ್ಚರಿಸ್ತಾ ಇದ್ದೀವಿ. ಆ ಒಂದು ಉದ್ದೇಶದಿಂದ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ಬಲಗೈ ಸಮುದಾಯದ ಒಕ್ಕೂಟಕ್ಕೆ, ಕರ್ನಾಟಕ ರಾಜ್ಯದ ಬಲಗೈ ಸಮುದಾಯದ ಒಕ್ಕೂಟಕ್ಕೆ
ಛಲವಾದಿ ಸಮುದಾಯಕ್ಕೆ. ಬಂಧುಗಳೇ, ಈ ದಿನ ತುಮಕೂರು ಜಿಲ್ಲೆ ಸಿರಾ ತಾಲೂಕಿನಲ್ಲಿ ಒಂದು ಪೂರ್ವಭಾವಿ ಸಭೆ ಕರೆದಿದ್ದೀವಿ. ಇದರ ಉದ್ದೇಶ ಒಳ ಮೀಸಲಾತಿಯ ವಿಚಾರದಲ್ಲಿ ನಮ್ಮ ಸಮುದಾಯದ ಪರಮಪೂಜ್ಯ ಸ್ವಾಮೀಜಿಗಳಾದಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ 25/3/2026 ಬೆಂಗಳೂರಿನ ಫ್ರೀಡಮ್ ಪಾರ್ಕದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಆರಂಭಿಸ್ತಿದ್ದೀವಿ ಅವರ ಅಧ್ಯಕ್ಷತೆಯಲ್ಲಿ. ಹಾಗಾಗಿ ಸಿರಾ ತಾಲೂಕಿನಿಂದ ಹೆಚ್ಚಿನದಾಗಿ ಹೊರಡುವ ಉದ್ದೇಶದಿಂದ ಇವತ್ತು ಸಿರಾ IV ಪ್ರವಾಸಿ ಮಂದಿರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಈ ಸಭೆಯಲ್ಲಿ ನೂರಾರು ಜನ ನಮ್ಮ ಬಲಗೈ ಸಮುದಾಯದ ಮುಖಂಡರು ಸೇರಿದ್ದಾರೆ. ಹಾಗಾಗಿ ಈ ಸಭೆಗೆ ಬಂದಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಾವು 25ನೇ ತಾರೀಕು ಬೆಂಗಳೂರಿಗೆ ಒಂದು 5 ಹೋಬಳಿಯಿಂದ 5 ಬಸ್ಗಳಲ್ಲಿ ಹೊರಡುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಹಾಗಾಗಿ ಸಿರಾ ತಾಲೂಕಿನಲ್ಲಿ ಹೆಚ್ಚಿನದಾಗಿ 5 ಹೋಬಳಿಯಿಂದ 5 ಬಸ್ಗಳನ್ನು ಮಾಡ್ಕೊಂಡು ನಾವು ಫ್ರೀಡಮ್ ಪಾರ್ಕ್ಗೆ ಹೊರಡ್ತಾ ಇದ್ದೀವಿ. ಒಳ ಮೀಸಲಾತಿ ವಿಚಾರದಲ್ಲಿ ನಾವು ಹೋಗ್ತಾ ಇರೋದ್ರಿಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಿರಾ ತಾಲೂಕಿಂದ ಬರಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜೈ ಭೀಮ್. ಕರ್ನಾಟಕ ಬಲಗೈ ಸಮುದಾಯದ ಹೋರಾಟಕ್ಕೆ, ಕರ್ನಾಟಕ ಬಲಗೈ ಸಮುದಾಯದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ಬಲಗೈ ಸಮುದಾಯದ ಹೋರಾಟಕ್ಕೆ.